Okay, in the last class we are talking regarding the pollination ಬಗ್ಗೆ ಮಾತಾಡ್ತಾ ಇದ್ವಿ. In that pollination we have completed the zoo pilli, ಹೌದಾ, and also outbreeding devices and also pollen pistil interaction, ಹೌದಾ, right? And today we shall pass on to the ಯಾವುದು artificial hybridization. ಹಂಗಂದ್ರೆ ಫಸ್ಟಿಗೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಇದನ್ನ ಮೊದಲೇ ತಿಳ್ಕೊಳ್ರಿ, ಹೌದಾ. ಸೊ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಬೇರೆ ಏನಲ್ಲ, ಎ ಕ್ರಾಸಿಂಗ್ ಆಫ್ ದ ಟೂ ಡಿಫರೆಂಟ್ ಪ್ಲಾಂಟ್ಸ್ ಇನ್ ಆರ್ಡರ್ ಟು ಗೆಟ್ ಎ ಡಿಸೈರ್ಡ್ ನ್ಯೂ ಆಫ್ ಸ್ಪ್ರಿಂಗ್ಸ್. ಅದಕ್ಕೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಬೇರೆ ಏನಲ್ಲ, ಬರ್ಕೊಳ್ರಿ, ಹೈಬ್ರಿಡೈಸೇಷನ್ ಡೆಫಿನಿಷನ್ ಬರ್ಕೊಳ್ರಿ. ವಿ ಕ್ಯಾನ್ ಡಿಫೈನ್ ಇಟ್. ಇಟ್ ಈಸ್ ಎ ಮೆಥಡ್ ಆಫ್ ಕ್ರಾಸಿಂಗ್ ಟು ಡಿಫರೆಂಟ್ plants to get a new plant with ಯಾವುದು desire character, ಹೌದಾ, ರೈಟ್. ಸೊ ಅದಕ್ಕೆ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಇಟ್ ಇಸ್ ಅ ಮೆಥಡ್ ಆಫ್ ಕ್ರಾಸಿಂಗ್ ಟೂ ಡಿಫರೆಂಟ್ ಪ್ಲಾಂಟ್ಸ್, ಹೌದಾ. ಇವೆರಡು ಪ್ಲಾಂಟ್ಸ್ ಹೆಂಗಿರ್ತಾವು, ದೇ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಸಿಸ್, ಹೌದಾ, ರೈಟ್. ಸೊ ವೆನ್ ವಿ ಕ್ರಾಸ್ ದೀಸ್ ಟೂ ಪ್ಲಾಂಟ್ಸ್ ವಿಲ್ ಗೋ ಟು ಗೆಟ್ ಎ ಯಾವುದು ನ್ಯೂ ಪ್ಲಾಂಟ್ ವಿತ್ ಡಿಸೈರ್ ಕ್ಯಾರೆಕ್ಟರ್. ಈಗ ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಪ್ಲಾಂಟ್ ಇದೆ, ಸೇ ವಿಚ್ ಬಿಲಾಂಗಿಂಗ್ ಟು ದ X species, ಹೌದಾ. Say this is another plant is there, so this is also belonging to the X species. The character of this plant is it has ಯಾವುದು good yield ಇದೆ, ರೈಟ್. ಆದ್ರೆ ಇದೊಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ not resistant ಎದಕ್ಕೆ, ಟು ಡಿಸೀಸ್. ಆದ್ರೆ ಈ ಪ್ಲಾಂಟ್, ಸೊ ಇದ್ರ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಲೆಸ್ ಈಲ್ಡ್, ಕಡಿಮೆ ಬೆಳೀತದ, ಹೌದಾ. ಆದ್ರೆ ಇದು ಹೆಂಗದ, ಇಟ್ ಈಸ್ ರೆಸಿಸ್ಟೆಂಟ್ ಇದೆ, ಹೌದಾ. ಸೊ ವಾಟ್ ಟು ಡು ನೌ, ಸೊ ವಿಲ್ ಗೋನ್ ಟು ಕಲೆಕ್ಟ್ ದ pollen grains from this plant, right. So we'll going to collect the ಯಾವುದು pollen grains from this plant, right. So we're going to transfer the ಯಾವುದು anthers to this, ಹೌದಾ, pollination, ಹೌದಾ. So from anther the pollen grains from this one it is transferred to this plant, and we're going to transfer the pollen grains from here to here. So what we have done, so this is ಯಾವುದು cross pollination, right. Okay, so when we do the cross pollination ಏನಾಗುತ್ತೆ, we're going to get a new plant, ಹೌದಾ, ಹೊಸ ಪ್ಲಾಂಟ್ ಬರ್ತದೆ. So this plant is having the characters like this, ಯಾವುದು it may be, ಹೌದಾ, ಈ ನ್ಯೂ ಪ್ಲಾಂಟ್ ಆಫ್ X ಸ್ಪೀಸೀಸ್, ಎಂತ ಪ್ಲಾಂಟು, ಯಾವುದು ನ್ಯೂ ಪ್ಲಾಂಟ್, ಹೌದಾ. ಈ ನ್ಯೂ ಪ್ಲಾಂಟ್ ಪ್ರಾಪರ್ಟಿ ಏನಿರಬಹುದು, ಇಟ್ ಮೇ ಬಿ ಲೈಕ್ ದಿಸ್. ಒಂದೇದ್ದು ಫಸ್ಟ್ ಪ್ರಾಪರ್ಟಿ ಯಾವುದು ಗುಡ್ ಈಲ್ಡ್ ಇರ್ಬೋದು, ರೈಟ್, ಅಂಡ್ ರೆಸಿಸ್ಟೆಂಟ್ ಇರಬಹುದು, ಹೌದಾ ಇಲ್ಲ.
right? Or it may be like this. Good yield ಇರ್ಬೋದು, right? And not resistant ಇರಬಹುದು, ಹೌದಾ? ಇನ್ನೊಂದು ಯಾವ್ದಪ್ಪ ಅಂದ್ರೆ ಥರ್ಡ್ ಪ್ರಾಪರ್ಟಿ ಏನು, ಲೆಸ್ yield and resistant ಇರಬಹುದು, right? So among such plants we will go to select the desired one. So this is desired, such plant is, we will go to select. So such technique of selecting the desired character is called as now hybridization. ಹೌದಾ? Right? So this technique is called as now hybridization. So this hybridization process play an important role in the development of the good variety of plants. Suitable, good plants can be selected. Other this technique, if it is man-made, then it is called as artificial ಯಾವುದು hybridization. ಹೌದಾ? Artificial hybridization. Hangare what is artificial hybridization? It is nothing but, we can define it like this. It is a man-made method of ಯಾವುದು ಕ್ರಾಸಿಂಗ್ ಎಂಥವು ಟೂ ಡಿಫರೆಂಟ್ ಪ್ಲಾಂಟ್ಸ್ ಆಫ್ ಯಾವುದು ಸೇಮ್ ಸ್ಪೀಸೀಸ್ ಇರ್ಬೋದು, ಹೌದಾ? ಆರ್ ಇಟ್ ಮೇ ಬಿ ಯಾವುದು ಡಿಫರೆಂಟ್ ಸ್ಪೀಸೀಸ್ ಇರ್ಬೋದು. ಎದಕ್ಕೆ? ಟು ಗೆಟ್ ಯಾವುದು ನ್ಯೂ ಪ್ಲಾಂಟ್, ಟು ಗೆಟ್ ಎ ನ್ಯೂ ಪ್ಲಾಂಟ್ ವಿತ್ ಯಾವುದು ಡಿಸೈರ್ ಕ್ಯಾರೆಕ್ಟರ್, ಹೌದಾ? ವಿತ್ ಡಿಸೈರ್ ಕ್ಯಾರೆಕ್ಟರ್. ಸೊ ಸಚ್ ಟೆಕ್ನಿಕ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಹೈಬ್ರಿಡೈಜೇಷನ್ ಇರಲಿ, ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಇರಲಿ, ಏನಿದೆ, ಸೊ ವಿ ಫಾಲೋ ಟೂ ಥಿಂಗ್ಸ್. ಒಂದು ದ ಪೋಲನ್ ಗ್ರೇನ್ಸ್, ಹೌದಾ? ಪೋಲನ್ ಗ್ರೇನ್ ಆಫ್ ಡಿಸೈರ್, ನೆನಪಿಟ್ಕೊಳ್ರಿ, ಆಫ್ ಡಿಸೈರ್ ಪ್ಲಾಂಟ್ is transferred to the ಯಾವುದು suitable, ಹೌದಾ, plant. ಇದೇ ಮೇನ್. ಸೊ ದಿಸ್ ಈಸ್ ದ ಮೇನ್ ಥಿಂಗ್ ದಟ್ ಈಸ್ ಡನ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್. ಏನ್ ಮಾಡ್ತಾರೆ? ಸೊ ದ pollen grains of one plant is collected and it is transferred over another plant with suitable character. ಹೌದಾ? ಸೊ ಸಚ್ ಟೆಕ್ನಿಕ್ ಇಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್. ಹಂಗಂದ್ರ ಸೊ ವೈ ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ವಿ ಹ್ಯಾವ್ ಟು ಡೂ? ಯಾಕೆ ಮಾಡಬೇಕಪ್ಪ? ನೆನಪಿಟ್ಕೊಳ್ರಿ, ಇಟ್ ಈಸ್ ಒನ್ ಆಫ್ ದ ಮೇಜರ್ ಅಪ್ರೋಚ್ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್. ಹೌದಾ? ವೈ ಹೈಬ್ರಿಡೈಜೇಷನ್, ಹೌದಾ, ಹೈಬ್ರಿಡೈಜೇಷನ್ ಈಸ್ ಇಂಪಾರ್ಟೆಂಟ್ ಅಂತ ನಾವು ವಿಚಾರ ಮಾಡಿದ್ರೆ ಕೆಲವೊಂದು ಆಸ್ಪೆಕ್ಟ್ಸ್ ಅದಾವ. ಏನಪ್ಪಾ ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಯಾವುದು ಮೇಜರ್ ಅಪ್ರೋಚ್ ಇನ್ ಯಾವುದು ಕ್ರಾಪ್ ಇಂಪ್ರೂವ್ಮೆಂಟ್. ಹೌದಾ? ಕ್ರಾಪ್ ಇಂಪ್ರೂವ್ಮೆಂಟ್ ದಲ್ಲಿ ಸೊ ಇಟ್ ಈಸ್ ಒನ್ ಆಫ್ ದ ಯಾವುದು ಮೇಜರ್ ಅಪ್ರೋಚ್
ಇವತ್ತಿಗೆ ನಮಗೆ ವೆರೈಟಿ ಆಫ್ ಪ್ಲಾಂಟ್ಸ್ ಅದಾವ, ಹೌದಾ? ವೆರೈಟಿ ಆಫ್ ಫ್ರೂಟ್ಸ್ ಬರ್ತಾ ಇದಾವ, ಹೌದಾ? ತಿಳಿತಾ ಇದಾವ. ಬರೇ ಒಂದು ಮ್ಯಾಂಗೋ ಅನ್ನ ತಗೊಳ್ರಿ ಬೇಕಾದ್ರೆ, ಮಾವಿನ ಹಣ್ಣು, ಹೌದಾ? ಮ್ಯಾಂಗೋದಲ್ಲಿ ತಗೊಂಡ್ರೆ ವಾಟ್ ಟೈಪ್ ಆಫ್ ಮ್ಯಾಂಗೋ ಯೂಸ್ ಗೋನ್ ಟು ಪ್ರಿಫರ್ ಇಟ್? ಸ್ವೀಟ್ ಇರಬೇಕು, ಪಲ್ಪಿ ಇರಬೇಕು, ಗೊಟ್ಟ ಕಾಣದಿರಬೇಕು, ಹೌದಾ? ಹೌದಾ ಇಲ್ಲ? ಬರೀ ಒಂದು ಮ್ಯಾಂಗೋ ತಗೊಳ್ರಿಬೇಕಾರೆ, ತಿಳಿತಾ? ರೈಟ್? ಸೊ ಅಂತದನ್ನ ನೀವು ಪ್ರಿಫರ್ ಮಾಡ್ತೀವಿ. ಹೌ ದಟ್ ಪ್ಲಾಂಟ್ ಹ್ಯಾಸ್ ಬಿನ್ ಡೆವಲಪ್ಡ್? ಸೊ ದಟ್ ಈಸ್ ಡೆವಲಪ್ಡ್ ಬೈ ಯಾವುದು? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಅದಕ್ಕೆ ಇಟ್ ಈಸ್ ಒನ್ ಆಫ್ ದ ಮೇಜರ್ ಅಪ್ರೋಚ್ ಇನ್ ದ ಕ್ರಾಪ್ ಇಂಪ್ರೂವ್ಮೆಂಟ್, ಹೌದಾ? ಒಂದೇ. ಎರಡನೇದು ಏನಪ್ಪಾ ಅಂತಂದ್ರೆ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಇದರಲ್ಲಿ ನೆನ್ಪಿಟ್ಕೊಳ್ರಿ, ಇನ್ ಸಚ್ ಎಕ್ಸ್ಪೆರಿಮೆಂಟ್ ಓನ್ಲಿ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಆರ್ ಯೂಸ್ಡ್ ಫಾರ್ ಪಾಲಿನೇಷನ್. ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಓನ್ಲಿ ಡಿಸೈರ್ಡ್ pollen grains are transferred, ಹೌದಾ? ಟು ದ ಯಾವುದು? ಸ್ಟಿಗ್ಮಾ ಆಫ್ ಡಿಸೈರ್ಡ್ ಪ್ಲಾಂಟ್, ಹೌದಾ? ಇದನ್ನ ಮಾಡಬೇಕಾದ್ರೆ ಓನ್ಲಿ ದ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಆರ್ ಯಾವುದು? ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ ಆರ್ಡರ್ ಟು ಡೂ ದಿಸ್ ಒನ್, ಸೊ 2 ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್. ಒಂದೇದು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಥಿಂಗ್ ಈಸ್ ಯಾವುದು? ಇಮ್ಯಾಸ್ಕುಲೇಷನ್. ಇಮ್ಯಾಸ್ಕುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದೇನಪ್ಪ ಅಂತಂದ್ರೆ ಸೊ ದಟ್ ಈಸ್ ಯಾವುದು? ಬ್ಯಾಗಿಂಗ್. So these 2 steps are very very important, ಹೌದಾ? ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ದಲ್ಲಿ ಸೊ ದೀಸ್ 2 steps plays a very important role. ಎದಕ್ಕೆ? ಸೊ ಇನ್ ಆರ್ಡರ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಪೋಲನ್ ಗ್ರೇನ್, ಹೌದಾ, ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾ ಆಫ್ ದ ಡಿಸೈರ್ಡ್ ಪ್ಲಾಂಟ್. ಇನ್ ಆರ್ಡರ್ ಟು ಡೂ ದಿಸ್ ಒನ್, 2 ಇಂಪಾರ್ಟೆಂಟ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಇಮ್ಯಾಸ್ಕುಲೇಷನ್, ಇನ್ನೊಂದು ಬ್ಯಾಗ್. ಹಾಗಾದ್ರೆ ವಾಟ್ ಈಸ್ ಇಮ್ಯಾಸ್ಕುಲೇಷನ್? ನೆನಪಿಟ್ಕೊಳ್ರಿ, ಇಮ್ಯಾಸ್ಕುಲೇಷನ್ ಅಂತಂದ್ರೆ ಇಟ್ ಇಸ್ ಅ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ದ ಆಂಥರ್ ಫ್ರಮ್ ದ ಫ್ಲವರ್ ಡ್ಯೂರಿಂಗ್ ದ ಬಡ್ ಕಂಡೀಷನ್. ಹಂಗಂದ್ರ ಇಮ್ಯಾಸ್ಕುಲೇಷನ್ ಅಂದ್ರೇನು? ಇಮ್ಯಾಸ್ಕುಲೇಷನ್ ಡೆಫಿನಿಷನ್ ಬರ್ಕೊಳ್ರಿ, ಹೌದಾ? ಇಮ್ಯಾಸ್ಕುಲೇಷನ್ ಅಂದ್ರೇನು? ಬೇರೆ ಏನಲ್ಲ, ದ process of removal of anther from a flower before it mature, ಅಥವಾ or ನಾ ಒಂದು ವರ್ಡ್ ಯೂಸ್ ಮಾಡಕತ್ತೀನಿ, ಡ್ಯೂರಿಂಗ್ ಯಾವುದು? ಬಡ್ ಕಂಡೀಷನ್. ಡ್ಯೂರಿಂಗ್ ಬಡ್ ಕಂಡೀಷನ್. ನೋಡ್ರಿ, ಮತ್ತೆ ಹೊಳ್ಬರ್ ಹೈಬ್ರಿಡೈಸೇಷನ್ ಹೊಳ್ಬರ್. ಸೊ ವಾಟ್ ಈಸ್ ಡನ್ ಹಿಯರ್? ದ ಒನ್ ಆಫ್ ದ ಮೇಜರ್ ಅಪ್ರೋಚ್ ಡ್ಯೂರಿಂಗ್ ದ ಹೈಬ್ರಿಡೈಸೇಷನ್ ಈಸ್ ಇಮ್ಯಾಸ್ಕುಲೇಷನ್, ಹೌದಾ? ಸೊ ಒನ್ ಆಫ್ ದ ಮೇಜರ್ ಅಪ್ರೋಚ್ ಇನ್ ದ ಯಾವುದು? ಆರ್ಟಿಫಿಷಿಯಲ್, ಹೌದಾ, ಹೈಬ್ರಿಡೈಸೇಷನ್ ದಲ್ಲಿ. ಸೊ ಫಸ್ಟ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇಮ್ಯಾಸ್ಕುಲೇಷನ್. ದ ಫಸ್ಟ್ ಸ್ಟೆಪ್ ಈಸ್ ಯಾವುದು? ಇಮ್ಯಾಸ್ಕುಲೇಷನ್. ಸೊ ಇನ್ ಇಮ್ಯಾಸ್ಕುಲೇಷನ್ ವಾಟ್ ಈಸ್ ಡನ್ ಹಿಯರ್? Say this is a one plant is there belonging to the X species, and this produces a flower with a female as well as the male part. Okay, so this is anther. How that is? This is the stigma.
ಹೌದಾ? If we want to use this plant for artificial hybridization, what we have to do? So we have to remove the anther from this flower before the anthers get matured. That technique is called as ನಾವೇನಂತ ಹೇಳ್ತೀವಿ, emasculation. ಹೌದಾ? ಸೊ ದಿಸ್ ಆನ್ಸರ್ ಹ್ಯಾಸ್ ಟು ಬಿ ರಿಮೂವ್ಡ್. ಹೌದಾ? ಇವೆರಡು ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಯಾವುದು ರಿಮೂವ್ ಮಾಡಬೇಕು. ಹೌದಾ? ಯಾವಾಗ? ಸೊ ಡ್ಯೂರಿಂಗ್ ಬಡ್ ಕಂಡೀಷನ್. ರೈಟ್? ಯಾಕೆ ಮಾಡ್ಬೇಕು? ಯಾರಾದ್ರೂ ಹೇಳ್ತೀರಾ? ವೈಟ್ ಹ್ಯಾಸ್ ಟು ಬಿ ಡನ್. ಸಪೋಸ್ ಇಫ್ ವಿ ನಾಟ್ ರಿಮೂವ್ ಇಟ್, ಏನಾಗುತ್ತೆ? ದೇರ್ ಇಸ್ ಎ ಚಾನ್ಸ್ ಆಫ್ ಸೆಲ್ಫ್ ಪಾಲಿನೇಷನ್ ಆಗ್ತದೆ. ಹೌದಾ ಇಲ್ಲ? ಸೊ ಸೆಲ್ಫ್ ಪಾಲಿನೇಷನ್ ವಿಲ್ ನಾಟ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ದ ಡಿಸೈರ್ಡ್ ಪ್ಲಾಂಟ್. ಹೌದಾ ಇಲ್ಲ? ಅದಕ್ಕೆ ವಾಟ್ ಈಸ್ ಡನ್ ಹಿಯರ್? ಸೊ ಹಿಯರ್ ವಿ ಗೋ ಫಾರ್ ಯಾವುದು? ರಿಮೂವಿಂಗ್ ಆಫ್ ದ ಯಾವುದು ಆನ್ಸರ್ ಡ್ಯೂರಿಂಗ್ ದ ಬಡ್ ಕಂಡೀಷನ್. ಒನ್ಸ್ ದ ಆನ್ಸರ್ ಈಸ್ ರಿಮೂವ್ಡ್, ದಿಸ್ ಫ್ಲವರ್ ಈಸ್ ಕವರ್ಡ್ ವಿತ್ ಯಾವುದು? ಪಾಲಿಥಿನ್ ಬ್ಯಾಗ್. ಹೌದಾ? ಪಾಲಿಥಿನ್ ಅಥವಾ ಯಾವುದು? ಪೇಪರ್ ಬ್ಯಾಗ್. ಯಾಕೆ? ದಟ್ ಟೆಕ್ನಿಕ್ ಇಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ? ಬ್ಯಾಗಿಂಗ್. ಹೌದಾ? ಸೊ ಅದಕ್ಕೆ ಬ್ಯಾಗಿಂಗ್ ಅಂದ್ರೇನು? ಬ್ಯಾಗಿಂಗ್ ಅಂದ್ರೆ ನಥಿಂಗ್ ಬಟ್ ಇಟ್ ಈಸ್ ಎ ಮೆಥಡ್ ಆಫ್ ಕವರಿಂಗ್ ದ ಯಾವುದು? emasculated flower. ಹೌದಾ? ಬೈ ಯಾವುದು? ಪಾಲಿಥಿನ್ ಆರ್ ಪೇಪರ್ ಬ್ಯಾಗ್. ಹೌದಾ? ಪೇಪರ್ ಬ್ಯಾಗ್. ಹೌದಾ? ರೈಟ್? ಯಾಕೆ ಕವರ್ ಮಾಡಬೇಕು? ಬಿಕಾಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಅನ್ಡಿಸೈರ್ಡ್ ಪಾಲಿನೇಷನ್. ನೋಡ್ರಿ, ಸೊ ಪಾಲಿಥಿನ್ ಬ್ಯಾಗ್ ಆರ್ ಪೇಪರ್ ಬ್ಯಾಗ್ ಏನ್ ಮಾಡ್ತದ? ಸೊ ದಿಸ್ ವಿಲ್ ಗೋಯಿಂಗ್ ಟು ಯಾವುದು? ಪ್ರಿವೆಂಟ್ ಅನ್ಡಿಸೈರ್ ಪಾಲಿನೇಷನ್. ರೈಟಾ? ಪಾಲಿನೇಷನ್ ಬೈ ಯಾವುದು? ವಿಂಡ್ ಅಥವಾ ಇನ್ಸೆಕ್ಟ್ಸ್. ಹೌದಾ? ರೈಟ್? ಸೊ ಆಟೋಮೆಟಿಕಲಿ ಏನಾಗ್ತದೆ? ಅವರ್ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಬಿಕಮ್ಸ್ ಸೇಫ್. ಹೌದಾ? ನೌ ವಾಟ್ ವಿಲ್ ಗೋ ಟು ಡೂ? ಸೊ ದೇರ್ ಇಸ್ ಒನ್ ಮೋರ್ ಪ್ಲಾಂಟ್ ಇಸ್ ದೇರ್, that also belonging to the X species. ಹೌದಾ? From this plant, so what we will going to collect? So we will going to collect the ಯಾವುದು? pollen grains. This pollen grain is collected. ಹೌದಾ? So this is ಯಾವುದು? desired pollen grain. Right? So this desired pollen grain is now transferred to the ಯಾವುದು? flower. So automatically ಏನಾಗುತ್ತೆ? The whatever the seeds that comes from this one will be having the mixture of character of these two. ಅದಕ್ಕೆ so these two steps ಯಾವುದು? emasculation and bagging are the two important techniques in plant breeding. ಹೌದಾ? ರೈಟ್? ತಿಳಿತಾ ಇಲ್ಲ? ಸೊ ಆಟೋಮೆಟಿಕಲಿ ಏನಾಗುತ್ತೆ? ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇಸ್ ಕ್ಯಾರಿಡ್ ಔಟ್. So as a result ಏನಾಗುತ್ತೆ? So the new plant which will go to develop from this one will be having the desired character. ಹೌದಾ? Right? Okay. Now we shall pass on to the one more concept in this chapter. ಹೌದಾ? So that is called as ನಾವೇನಂತ ಹೇಳ್ತೀವಿ? ಡಬಲ್ ಫರ್ಟಿಲೈಸೇಷನ್. Put the heading. ಇಲ್ಲಿವರೆಗೆ we have seen ಏನ್ ನೋಡಿದೀವಿ? ಸೊ ಪಾಲಿನೇಷನ್. ಹೌದಾ? ಟೈಪ್ಸ್ ಆಫ್ ಪಾಲಿನೇಷನ್. ರೈಟ್? ಅಂಡ್ ಆಲ್ಸೋ ಆರ್ಟಿಫಿಷಿಯಲ್
ಹೈಬ್ರಿಡೈಸೇಷನ್ ಸೋ ಕಾಲ್ಡ್ ನಾವೇನಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಪಾಲಿನೇಷನ್. ಸೊ ಟಿಲ್ ನೌ ವಿ ಹ್ಯಾವ್ ಸೀನ್ ಆಲ್ ದೀಸ್ ಥಿಂಗ್ಸ್. ಹೌದಾ? ನೌ ಲೆಟ್ ಅಸ್ ಪಾಸ್ ಆನ್ ಟು ದ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಅಸ್ ನಾವೇನಂತ ಹೇಳ್ತೀವಿ ಡಬಲ್ ಫರ್ಟಿಲೈಸೇಷನ್. ರೈಟಾ? ಓಕೆ. ಹೌದಾ? ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಡಬಲ್ ಫರ್ಟಿಲೈಸೇಷನ್ ಲೆಟ್ ಅಸ್ ಗೋ ಬ್ಯಾಕ್. ಹೌದಾ? Say this is a plant is there belonging to the X species. Say this is a flower that is produced in it. ಅದ್ರೊಳಗ ಒಂದು ಫ್ಲವರ್ ಆಗಿದೆ. ಸೊ ದಿಸ್ ಇಸ್ ಎ ಸ್ಟಿಗ್ಮಾ. ಸೊ ದಿಸ್ ಇಸ್ ಎ ಆಂಥರ್. ಹೌದಾ? ಸೊ ದಿಸ್ ಸ್ಟಿಗ್ಮಾ, ಹೌದಾ, ಸೊ ಮೇ ರಿಸೀವ್ ದ ಪೋಲನ್ ಗ್ರೇನ್ಸ್ ಬೈ ಯಾವುದು ವಿಂಡ್, ಅಥವಾ ದಟ್ ಮೇ ರಿಸೀವ್ ದ ಯಾವುದು ಪೋಲನ್ ಗ್ರೇನ್ಸ್ ಬೈ ಆನಿಮಲ್ಸ್, ಅಥವಾ ದಟ್ ಮೇ ರಿಸೀವ್ ದ ಪೋಲನ್ ಗ್ರೇನ್ಸ್ ಬೈ ಯಾವುದು ಆರ್ಟಿಫಿಷಿಯಲ್. ಹೌದಾ? ಸೊ ಈ ದೀಸ್ ಆಲ್ ಮೆಥಡ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಯಾವುದು ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್. ಹೌದಾ? ಆದ್ರೆ ಸಪೋಸ್ ಇಫ್ ದ ಪೋಲನ್ ಗ್ರೇನ್ ಈಸ್ ಟ್ರಾನ್ಸ್ಫರ್ಡ್ ಲೈಕ್ ದಿಸ್, ದಟ್ ಈಸ್ ಕಾಲ್ಡ್ ಎಸ್ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಎಸ್ ಸೆಲ್ಫ್ ಪಾಲಿನೇಷನ್. ರೈಟಾ? ಹೌದಾ? ಒಪ್ಕೊಂತೀರಿ? ಸೊ ಟೋಟಲಿ, ಸೊ ಆಫ್ಟರ್ ಪಾಲಿನೇಷನ್, ಹೌದಾ, ಅದು ಹೆಂಗಾರ ಇರ್ಲಿ, ಯಾವ್ದಿರ್ಬೋದು, ಸೆಲ್ಫ್ ಪಾಲಿನೇಷನ್ ಇರ್ಲಿ, ರೈಟ್, ಆರ್ ಇಟ್ ಮೇ ಬಿ ಕ್ರಾಸ್ ಪಾಲಿನೇಷನ್ ಇರ್ಲಿ, ರೈಟ್. ಹೌದಾ? ಏನಾಗತ್ತೆ, ಸ್ಟಿಗ್ಮಾ ರಿಸೀವ್ ದ ಯಾವುದು ಪೋಲನ್ ಗ್ರೇನ್ಸ್, ರೈಟ್. ಹೌದಾ? ಒಪ್ಕೊಂತೀರಾ? ಒಪ್ಕೊಂತೀರಾ ಇಲ್ಲ? ರೈಟ್. ಒನ್ಸ್ ದ ಸ್ಟಿಗ್ಮಾ ರಿಸೀವ್ಸ್ ದ ಪೋಲನ್ ಗ್ರೇನ್ಸ್, ದಿಸ್ ಇಸ್ ದ ಸ್ಟಿಗ್ಮಾ, ಥಿಂಕ್ ದಟ್ ದಿಸ್ ಇಸ್ ದ ಸ್ಟಿಗ್ಮಾ. ಹೌದಾ? ದಿಸ್ ಇಸ್ ದ ಓವರಿ, ಇಲ್ಲೇನದ ಓವ್ಯೂಲ್ ಇದೆ. ಸೊ ಹಿಯರ್ ದ ಪೋಲನ್ ಗ್ರೇನ್ಸ್ ಹ್ಯಾವ್, ಹೌದಾ, ಪ್ರೆಸೆಂಟ್, ರೈಟ್. ಒನ್ಸ್ ದ ಪೋಲನ್ ಗ್ರೇನ್ಸ್ ಡಿಪಾಸಿಟ್ ಆನ್ ದ ಸ್ಟಿಗ್ಮಾ, ಹೌದಾ, ಏನಾಗತ್ತೆ, ರೈಟ್, ವಾಟ್ ಹ್ಯಾಪನ್ಸ್, ಏನಾಗತ್ತೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತೆ, ದಟ್ ಈಸ್ ಯಾವುದು ಆಫ್ಟರ್ ಪಾಲಿನೇಷನ್, ಹೌದಾ, ವೆದರ್ ಇಟ್ ಮೇ ಬಿ ಸೆಲ್ಫ್ ಪಾಲಿನೇಷನ್ ಇರಲಿ, ಕ್ರಾಸ್ ಪಾಲಿನೇಷನ್ ಇರಲಿ, ಆಫ್ಟರ್ ಪಾಲಿನೇಷನ್, ಹೌದಾ, ಆಫ್ಟರ್ ಪಾಲಿನೇಷನ್ ಏನಾಗತ್ತೆ, ಪೋಲನ್ ಪಿಸ್ಟಿಲ್, ಹೌದಾ, ಇಂಟರಾಕ್ಷನ್ ಆಗುತ್ತೆ, ರೈಟ್. ಇಟ್ ಲೀಡ್ಸ್ ಟು ದ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಒಪ್ಕೊಂತೀರಿ? ಒನ್ಸ್ ದ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಟೇಕ್ಸ್ ಪ್ಲೇಸ್, ಹೌದಾ, ಕಂಪ್ಯಾಟಬಲ್, ಹೌದಾ, ಕಂಪ್ಯಾಟಬಲ್ ಪೋಲನ್ ಗ್ರೇನ್ಸ್ ಏನಾಗತ್ತೆ, ಜರ್ಮಿನೇಟ್ ಆಗತ್ತೆ, ಹೌದಾ. ಆದ್ರೆ ನಾನ್ ಕಂಪ್ಯಾಟಬಲ್, ನಾ ಈ ವರ್ಡ್ ಯೂಸ್ ಮಾಡಿದ್ದೀನಿ, ಕಂಪ್ಯಾಟಬಲ್ ಅಂಡ್ ನಾನ್ ಕಂಪ್ಯಾಟಬಲ್, ಗಾಟ್ ಇಟ್? ಹೌದಾ? ನಾನ್ ಕಂಪ್ಯಾಟಬಲ್ ಪೋಲನ್ ಗ್ರೇನ್ಸ್ ಏನಾಗತ್ತೆ, ನಾನ್ ಕಂಪ್ಯಾಟಬಲ್ ಪೋಲನ್ ಗ್ರೇನ್ಸ್ ಆರ್ ಹೆಂಗದವು, ರಿಜೆಕ್ಟೆಡ್ ಬೈ ದ ಸ್ಟಿಗ್ಮಾ. ಹೌದಾ? ಇಲ್ಲ? ಒಪ್ಕೊಂತಿರಲ್ಲ? ರೈಟ್. ಒನ್ಸ್ ದಿಸ್ ಫಿನಾಮಿನಾ ಅಕರ್ಸ್, ಏನಾಗುತ್ತೆ, ದ ಪೋಲನ್ ಟ್ಯೂಬ್ ಸ್ಟಾರ್ಟ್ಸ್ ಡೆವಲಪಿಂಗ್. ಒಪ್ಕೊಂತೀರಿ? ಒನ್ಸ್ ದ ಪೋಲನ್ ಟ್ಯೂಬ್ ಜರ್ಮಿನೇಟ್ ಅಂಡ್ ಪ್ರೊಡ್ಯೂಸಸ್ ದ ಪೋಲನ್ ಟ್ಯೂಬ್, ಏನಾಗುತ್ತೆ, ದಿಸ್ ಪೋಲನ್ ಟ್ಯೂಬ್
ಹೌದಾ, ವಿಚ್ ಇಸ್ ಸೂಟೇಬಲ್ will going to reach is the ovule. So this diagram I'm going to draw it here. ಇಲ್ಲಿ ತೆಗಿತೀನಿ. ಹೌದಾ, ಒನ್ಸ್ ದ ಪೋಲನ್ ಗ್ರೇನ್ ಜರ್ಮಿನೇಷನ್ ಆದ ಕೂಡ ಏನಾಗತ್ತೆ, ದ ಸೂಟೇಬಲ್ ಪೋಲನ್ ಟ್ಯೂಬ್ ವಿಲ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಯಾವುದು ಓವ್ಯೂಲ್, ರಿಲೀಸಿಂಗ್ ದ ಟೂ ಮೇಲ್ ಗ್ಯಾಮೆಟ್ಸ್ ಇನ್ ಟು ದ ಯಾವುದು ಓವ್ಯೂಲ್. ಹೌದಾ, ಸೊ ದೀಸ್ ಟೂ ಮೇಲ್ ಗ್ಯಾಮೆಟ್ಸ್ ಏನಾಗತ್ತೆ, ಮೇಲ್ ಗ್ಯಾಮೆಟ್ಸ್ ಎಂಟರ್ ಇನ್ ಟು ದ ಯಾವುದು ಓವ್ಯೂಲ್ ಅಂಡ್ ಯುನೈಟ್ ವಿತ್ ಟೂ ಕಂಪೋನೆಂಟ್ಸ್. ಯಾವ್ದಪ್ಪ ಅಂತಂದ್ರೆ, ಒಂದು ಸೆಕೆಂಡರಿ ನ್ಯೂಕ್ಲಿಯೈ, ಒಂದು ಇನ್ನೊಂದು ಯಾವ್ದಪ್ಪ ಅಂದ್ರೆ ಎಗ್. ಸೆಕೆಂಡರಿ ನ್ಯೂಕ್ಲಿಯೈ ಜೊತೆಗೆ ಒಂದು ಮೇಲ್ ಗ್ಯಾಮೆಟ್ ಯುನೈಟ್ ಆಗ್ತದ, ಎಗ್ ಜೊತೆಗೆ ಏನಾಗತ್ತೆ ಇನ್ನೊಂದು ಮೇಲ್ ಗ್ಯಾಮೆಟ್, ಹೌದಾ, ವಿಲ್ ಗೋ ಟು ಯುನೈಟ್. ಹೇಳಿತಾ ರೈಟ್? ಸೊ ದೀಸ್ ಟೂ ಮೇಲ್ ಗ್ಯಾಮೆಟ್ಸ್ now unite with the two different components of the ಯಾವುದು embryo sac. So this is ಏನು, so this is embryo, ಹೌದಾ, sac. This is ಏನು pollen tube and this is ಏನು ಯಾವುದು ovule. ಹೌದಾ, so automatically ಏನಾಗ್ತದೆ, two different male gametes is going to unite with the two different component of the embryo sac. This phenomena, this process is called as ನಾವೇನಂತ ಹೇಳ್ತೀವಿ, ಡಬಲ್ ಫರ್ಟಿಲೈಸೇಷನ್. ಹೌದಾ, ಸೊ ಹಂಗಂದ್ರೆ ಹೆಂಗ್ ಡಿಫೈನ್ ಮಾಡ್ತೀವಿ ಡಬಲ್ ಫರ್ಟಿಲೈಸೇಷನ್? ಈಗೆಲ್ಲಾ ಕಾನ್ಸೆಪ್ಟ್ ಅರ್ಥ ಆಯ್ತಾ ಇಲ್ಲ? ಎಂಟೈರ್ ಕಾನ್ಸೆಪ್ಟ್ ಹ್ಯಾವ್ ಅಂಡರ್ಸ್ಟುಡ್? ಓಕೆ, ಸೊ ಹಂಗಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಿ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ? ಸೊ ವಿ ಕ್ಯಾನ್ ಡಿಫೈನ್ ದ ಡಬಲ್ ಫರ್ಟಿಲೈಸೇಷನ್ ಲೈಕ್ ದಿಸ್. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಬೇರೆ ಏನಲ್ಲ, ವಿ ಕ್ಯಾನ್ ಗಿವ್ ದ ಡೆಫಿನಿಷನ್ ಲೈಕ್ ದಿಸ್. ಹೌದಾ, ಸೊ ದಟ್ ದ ಫ್ಯೂಷನ್ ಆಫ್ ದ ಟೂ ಮೇಲ್ ಗ್ಯಾಮೆಟ್ಸ್, ದ ಪ್ರೊಸೆಸ್ ಆಫ್ ಬರ್ಕೋಬೇಕು, ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಯಾವುದು ಟೂ ಮೇಲ್ ಗ್ಯಾಮೆಟ್ಸ್ ವಿತ್ ಯಾವುದು ಟೂ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ದ ಯಾವುದು ಎಂಬ್ರಿಯೋ ಸ್ಯಾಕ್, such as ಒಂದು ಎಗ್ ಅಂಡ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ದಟ್ ಇಸ್ ಸೆಕೆಂಡರಿ ನ್ಯೂಕ್ಲಿಯೈ. ಹೌದಾ, ಸೆಕೆಂಡರಿ ನ್ಯೂಕ್ಲಿಯೈ ಈಸ್ ಕಾಲ್ಡ್ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಯಾವುದು ಡಬಲ್ ಫರ್ಟಿಲೈಸೇಷನ್. ತಿಳಿತಾ? ತಿಳಿತು? ಸೊ ಹಂಗಾದ್ರೆ ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್? ಸೊ ಒನ್ಸ್ ಅ pollen grain germinate, ಎಂತಾವು ಓನ್ಲಿ ಕಂಪ್ಯಾಟಬಲ್ pollen grains. Pollen tube carry the male gametes towards the ಯಾವುದು ಓವ್ಯೂಲ್. ಹೌದಾ, ಒನ್ಸ್ ಇಟ್ ವಿಲ್ ರೀಚಸ್ ದ ಓವ್ಯೂಲ್ ಏನಾಗುತ್ತೆ, ದ ಟೂ ಮೇಲ್ ಗ್ಯಾಮೆಟ್ಸ್ ವಿಲ್ ಬಿ ರಿಲೀಸ್ಡ್ ಇನ್ ಟು ದ ಎಂಬ್ರಿಯೋ sac. So these two male gametes unite with the two different components of the embryo sac. ಯಾವ್ಯಾವು? ಒಂದು ಯಾವುದು ಸೆಕೆಂಡರಿ ನ್ಯೂಕ್ಲಿಯೈ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಎಗ್. ಅದಕ್ಕೆ ಹೇಳಿದೆ, ಸೊ ಸೆಕೆಂಡರಿ ನ್ಯೂಕ್ಲಿಯೈ ಪ್ಲಸ್ ಮೇಲ್ ಗ್ಯಾಮೆಟ್, ಎಗ್ ಪ್ಲಸ್ ಮೇಲ್ ಗ್ಯಾಮೆಟ್. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ ಡಬಲ್ ಫರ್ಟಿಲೈಸೇಷನ್. ಅದಕ್ಕೆ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಹೆಂಗ್ ಡಿಫೈನ್ ಮಾಡಾಕತ್ತೀವಿ? It is the process of fusion of the two male gametes with two different components of embryo sac. ಯಾವವು? such as egg ಮತ್ತು secondary nuclei. is called as ನಾವೇನಂತ ಹೇಳ್ತೀವಿ, ಯಾವುದು
ಡಬಲ್ ಫರ್ಟಿಲೈಸೇಷನ್. ಇದನ್ನೇ ನಾ ಇನ್ನೊಂದು ರೀತಿ ಒಳಗೆ ಹೇಳ್ತೀನಿ. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ನಾ ಇನ್ನೊಂದು ರೀತಿ ಹೇಳ್ತೀನಿ. ದ ಹೋಲ್ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್ ವಿಚ್ ಇನ್ವಾಲ್ವ್ಸ್ ಯಾವುದು ಸಿನಿಗ್ಯಾಮಿ ಆಸ್ ವೆಲ್ as ಟ್ರಿಪಲ್ ಫ್ಯೂಷನ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಡಬಲ್ ಫರ್ಟಿಲೈಸೇಷನ್. ತಿಳಿತಲ್ಲ ನಾ ಹೇಳೋದು? ಅದಕ್ಕೆ ಡಬಲ್ ಫರ್ಟಿಲೈಸೇಷನ್ ಇನ್ನೊಂದು ಹೆಂಗೆ ಡಿಫೈನ್ ಮಾಡ್ತೀವಿ? ದ ಪ್ರೊಸೆಸ್ ಆಫ್ ಯಾವುದು ಸಿನ್ ಗ್ಯಾಮಿ ಅಂಡ್ ಯಾವುದು ಟ್ರಿಪಲ್ ಫ್ಯೂಷನ್ ಈಸ್ ಕಾಲ್ಡ್ ನಾವೇನಂತ ಹೇಳ್ಬೋದು? ಡಬಲ್ ಫರ್ಟಿಲೈಸೇಷನ್. ಏನಾರ ಅರ್ಥ ಆಯ್ತಾ? ಐ ಆಮ್ ನಾಟ್ ಯೂಸಿಂಗ್ ದಿಸ್ ವರ್ಡ್. ಯಾವುದು ಟೂ ಡಿಫರೆಂಟ್ ಕಾಂಪೋನೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಸಚ್ ಆಸ್ ಎಗ್ ಮತ್ತು ಸೆಕೆಂಡರಿ ನ್ಯೂಕ್ಲಿಯೈ ಅನ್ನೋದಿಲ್ಲ. ಐ ಆಮ್ ಯೂಸಿಂಗ್ ಟೂ ವರ್ಡ್ಸ್. ಇನ್ಸ್ಟೆಡ್ ಆಫ್ ದಟ್ ಒನ್ ಐ ಆಮ್ ಯೂಸಿಂಗ್ ಸಿನಿಗ್ಯಾಮಿ, ಇನ್ನೊಂದು ಯಾವುದು ಟ್ರಿಪಲ್ ಫ್ಯೂಷನ್. ಸೊ ಸಿನಿಗ್ಯಾಮಿ ಅಂದ್ರೆ ಸೊ ಯೂನಿಯನ್ ಆಫ್ ಎಗ್ ಪ್ಲಸ್ ಯಾವುದು ಮೇಲ್ ಗ್ಯಾಮೆಟ್. ಹೌದಾ? ಟ್ರಿಪಲ್ ಫ್ಯೂಷನ್ ಅಂದ್ರೆ ಯಾವುದು ಸೆಕೆಂಡರಿ ನ್ಯೂಕ್ಲಿಯೈ ಪ್ಲಸ್ ಯಾವುದು ಮೇಲ್ ಗ್ಯಾಮೆಟ್. ಹೌದಾ? ಸೆಕೆಂಡರಿ ನ್ಯೂಕ್ಲಿಯೈ ಮತ್ತು ಮೇಲ್ ಗ್ಯಾಮೆಟ್ ಯುನೈಟ್ ಆಗೋದಕ್ಕೆ ನಾವೇನಂತ ಹೇಳ್ತೀವಿ? ಟ್ರಿಪಲ್ ಫ್ಯೂಷನ್. ಯಾಕಂದ್ರೆ ಸೆಕೆಂಡರಿ ನ್ಯೂಕ್ಲಿಯೈ ವಾಟ್ ಇಟ್ ಕಂಟೇನ್ಸ್? ಸೊ ಇಟ್ ಈಸ್ ಹ್ಯಾವಿಂಗ್ n plus n. ದಟ್ n ಕಮ್ಸ್ ಫ್ರಮ್ ಟೂ ಪೋಲಾರ್ ನ್ಯೂಕ್ಲಿಯೈ. ಹೌದಾ ಇಲ್ಲ? ಎರಡು ಬಂದಿರ್ತಾವಿಲ್ಲ? ಹೌದಾ? ಸೆಕೆಂಡರಿ ನ್ಯೂಕ್ಲಿಯೈ ಈಸ್ ಫಾರ್ಮ್ಡ್. ಹೌದಾ? ಟೂ ಸೆಲ್ಸ್ ದಟ್ ಆರ್ ಕಮಿಂಗ್ ಫ್ರಮ್ ದ ಅಪೋಸಿಟ್ ಪೋಲ್ಸ್. ಹೌದಾ? ದೇ ಹ್ಯಾವ್ ಯುನೈಟೆಡ್ ಟು ಫಾರ್ಮ್ ಸೆಕೆಂಡರಿ ನ್ಯೂಕ್ಲಿಯೈ. ಹೌದಾ ಇಲ್ಲ? ಸೊ ಅಂದ್ರೆ ಏನೈತಿ? ಎರಡು ಎನ್ ಅದ. ಎಗ್ ಅಂದ್ರೆ ಯಾವುದು? ಮೇಲ್ ಗ್ಯಾಮೆಟ್ ಅಂದ್ರೆ ಯಾವುದು? ಸೊ ದಿಸ್ ಈಸ್ ಆಲ್ಸೋ ಎನ್. ಸೊ ಎನ್ ಪ್ಲಸ್ ಎನ್ ಎಷ್ಟೇನಾಯ್ತು? 3n. ಹೌದಾ ಇಲ್ಲ? ಸೊ ಇಲ್ಲಿ ನೋಡ್ರಿ ಎನ್ ಪ್ಲಸ್ ಎನ್, ಸೊ ದಟ್ ಈಸ್ ಈಕ್ವಲ್ ಟು ಏನಾಯ್ತು? 2n. ಅದಕ್ಕೆ ಇದಕ್ಕೆ ಏನಂದ್ರೆ ಸಿನಿಗ್ಯಾಮಿ ಟ್ರಿಪಲ್ ಫ್ಯೂಷನ್. ಹೌದಾ? ಸೊ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ? ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಹಂಗಂದ್ರೆ ಡಬಲ್ ಫರ್ಟಿಲೈಸೇಷನ್ ಹೆಂಗಾಗತ್ತೆ? ಹೌದಾ? ಸೊ ವಾಟ್ ವಿಲ್ ಬಿ ದ ಪ್ರೊಸೆಸ್ ದಟ್ ಈಸ್ ಇನ್ವಾಲ್ವ್ ಡ್ಯೂರಿಂಗ್ ದ ಯಾವುದು ಡಬಲ್ ಫರ್ಟಿಲೈಸೇಷನ್? ಹೌದಾ? ಸೊ ದ ಪ್ರೊಸೆಸ್ ಆಫ್ ಯಾವುದು ಡಬಲ್ ಫರ್ಟಿಲೈಸೇಷನ್ ಅನ್ನ ತಗೊಂಡ್ರ ಏನಾಗತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಜರ್ಮಿನೇಷನ್ ಆಫ್ ದ ಕಂಪ್ಯಾಟಬಲ್ ಪೋಲನ್ ಗ್ರೇನ್ಸ್ ಆನ್ ಸ್ಟಿಗ್ಮಾ. ಹೌದಾ? ಫಸ್ಟ್ ಸ್ಟೆಪ್ ದೊಳಗೆ ಏನಾಗತ್ತೆ? ಜರ್ಮಿನೇಷನ್ ಆಫ್ ಯಾವುದು ಕಂಪ್ಯಾಟಿಬಲ್ pollen grains on ಎಲ್ಲಿ? ಸ್ಟಿಗ್ಮಾ. ಹೌದಾ? ಆನ್ ಸ್ಟಿಗ್ಮಾ. ಹೌದಾ? ಇದು ಮೊದಲೇ ಸ್ಟೆಪ್. ಹೌದಾ? ರೈಟ್. ಒನ್ಸ್ ದಿಸ್ ಈಸ್ ಕಂಪ್ಲೀಟ್ ಏನಾಗತ್ತೆ? ದ ಪೋಲನ್ ಟ್ಯೂಬ್ ಯಾವುದು ಕ್ಯಾರೀಸ್ the two male gametes. ಹೌದಾ? ಹೆಂಗದಾವ? ದೇ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಹೌದಾ? ಪೋಲನ್ ಟ್ಯೂಬ್ ಏನ್ ಮಾಡ್ತದ? ಕ್ಯಾರಿ ದ ಟೂ ಮೇಲ್ ಗ್ಯಾಮೆಟ್ಸ್ ಟು ದ ಯಾವುದು ಮೈಕ್ರೋಪೈಲ್. ಹೌದಾ? ಮೈಕ್ರೋಪೈಲ್ ಆಫ್ ಯಾವುದು ಓವ್ಯೂಲ್ಕ ಟುವರ್ಡ್ಸ್ ಓವ್ಯೂಲ್ ಏನಾಗುತ್ತೆ? ಪೋಲನ್ ಟ್ಯೂಬ್ ವಿಲ್ ಗೋಯಿಂಗ್ ಟು ಕ್ಯಾರಿ ದ ಯಾವುದು
ಯಾವುದು ಟೂ ಮೇಲ್ ಗ್ಯಾಮೆಟ್ಸ್ ಇಲ್ಲಿ ತಗೊಂಬಂದದಲ್ಲ, ಹೌದಾ. ಒನ್ಸ್ ದ ಪೋಲನ್ ಟ್ಯೂಬ್ ಎಂಟರ್ಸ್ ಇನ್ ಟು ದ ಮೈಕ್ರೋಫೈಲ್ ಏನಾಗತ್ತೆ, ದ ಸೈನರ್ಜಿಡ್ಸ್ ಬರ್ಸ್ಟ್ ಓಪನ್ ದ ಪೋಲನ್ ಟ್ಯೂಬ್ ಟು ರಿಲೀಸ್ ದ ಟೂ ಮೇಲ್ ಗ್ಯಾಮೆಟ್ಸ್. ಹೌದಾ ಇಲ್ಲ, ಹೌದಾ. ಸೈನರ್ಜಿಡ್ಸ್ ಹ್ಯಾವ್ ದ ಯಾವುದು ಫಿಲ್ಲಿಫಾರಮ್ ಅಪ್ಯಾರಿಟಸ್. ಹೌದಾ, ಫಿಲ್ಲಿಫಾರ್ಮ್ ಅಪ್ಯಾರಿಟಸ್ ಐತೆ ಇಲ್ಲ. ಸೊ ದ ಫಿಲ್ಲಿಫಾರ್ಮ್ ಅಪ್ಯಾರಿಟಸ್ which burst the ಯಾವುದು ಪೋಲನ್ ಟ್ಯೂಬ್ ಟು ರಿಲೀಸ್ ದ ಯಾವುದು ಮೇಲ್ ಗ್ಯಾಮೆಟ್. ಹೌದಾ, ರೈಟ್. ಹೌದಾ, ಒನ್ಸ್ ದ ಮೇಲ್ ಗ್ಯಾಮೆಟ್ಸ್ ಆರ್ ರಿಲೀಸ್ಡ್ ಏನಾಗತ್ತೆ, ಸೊ ದ ಟೂ ಇಂಪಾರ್ಟೆಂಟ್ ಥಿಂಗ್ ಆಗತ್ತೆ. one of the male gamete unites with egg to form zygote ಆಗ್ತೈತಿ. and this phenomena is called as ನಾವೇನು ಹೇಳ್ತೀವಿ synegamy. ಹೌದಾ, ಈಗ ಏನಾಗತ್ತೆ, once the male gametes are released, ಒಂದೇ ಇಂಪಾರ್ಟೆಂಟ್ ಇವೆಂಟ್ ಏನಪ್ಪಾ ಅಂದ್ರೆ ಒನ್ ಆಫ್ ದ ಯಾವುದು ಮೇಲ್ ಗ್ಯಾಮೆಟ್, ಹೌದಾ, ಮೇಲ್ ಗ್ಯಾಮೆಟ್ ಯುನೈಟ್ಸ್ ವಿತ್ ಎಗ್. ಮಾತಾಡಬಾರ್ದು, ಹೌದಾ. ಒನ್ಸ್ ದ ಸೈನರ್ಜಿಡ್ಸ್, ಹೌದಾ, ಸೊ ವಿಚ್ ಆರ್ ದ ಫಿಲ್ಲಿಫಾರ್ಮ್ ಅಪ್ಯಾರಿಟಸ್, ಸೊ ವಿಚ್ ಬರ್ಸ್ಟ್ ದ ಯಾವುದು ಪೋಲನ್ ಟ್ಯೂಬ್ ಟು ರಿಲೀಸ್ ದ ಮೇಲ್ ಗ್ಯಾಮೆಟ್. ಹೌದಾ, ಒನ್ಸ್ ದ ಪೋಲನ್ ಮೇಲ್ ಗ್ಯಾಮೆಟ್ಸ್ ಆರ್ ರಿಲೀಸ್ಡ್ ಏನಾಗುತ್ತೆ, ಒನ್ ಆಫ್ ದ ಯಾವುದು ಮೇಲ್ ಗ್ಯಾಮೆಟ್ ಯುನೈಟ್ ವಿತ್ ಎಗ್ ಅಂಡ್ ದಿಸ್ ಫಾರ್ಮ್ಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ ಸಿನ್ಗ್ಯಾಮಿ. ಹೌದಾ, ದಿಸ್ ಸಿನ್ಗ್ಯಾಮಿ ಪ್ರೋಸೆಸ್ ವಿಲ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಯಾವುದು ಝೈಗೋಟ್. ಹೌದಾ, ಸೊ ದಿಸ್ ಝೈಗೋಟ್ ಡೆವಲಪ್ಸ್ ಇಂಟು ಏನಾಗತ್ತೆ ಎಂಬ್ರಿಯೋ ಆಗ್ತದ. ಹೌದಾ, ಎರಡನೇ ಸ್ಟೆಪ್ ಏನಪ್ಪ, ಆಗ್ಲೇ ಹೇಳಿದ್ದೇನೆ, ಇಲ್ಲಿ ಬರೆಯಕತ್ತೀನಿ, ಬೇರೆ ಏನು ಬರೀತಾ ಇಲ್ಲ. ಹೌದಾ, ಎರಡನೇ ಪ್ರೋಸೆಸ್ ಏನಾಗತ್ತೆ, ಸೆಕೆಂಡ್ ಪ್ರೋಸೆಸ್ ಏನಾಗತ್ತೆ, ಸೊ ಒನ್ ಆಫ್ ದ ಯಾವುದು ಮೇಲ್ ಗ್ಯಾಮೆಟ್ ಯುನೈಟ್ಸ್ ವಿತ್ ಯಾವುದು ಪೋಲಾರ್ ನ್ಯೂಕ್ಲಿಯೈ. ಹೌದಾ, ಸೊ ಪೋಲಾರ್ ನ್ಯೂಕ್ಲಿಯೈ ಹೆಂಗದಾವು, ಸೊ ದೇ ಆರ್ ಸೆಕೆಂಡರಿ ನ್ಯೂಕ್ಲಿಯೈ. ಪೋಲಾರ್ ನ್ಯೂಕ್ಲಿಯೈ ಅಂದ್ರೆ ಏನು, ಬೇರೆ ಏನಲ್ಲ, ಇಟ್ ಈಸ್ ಯಾವುದು ಸೆಕೆಂಡರಿ ಯಾವುದು ನ್ಯೂಕ್ಲಿಯೈ. ಹೌದಾ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಯಾವುದು ಟ್ರಿಪಲ್ ಫ್ಯೂಷನ್. ಅಂಡ್ ದಿಸ್ ಟ್ರಿಪಲ್ ಫ್ಯೂಷನ್ ವಿಲ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್, ನಾವೊಂದು ವರ್ಡ್ ಯೂಸ್ ಮಾಡಕತ್ತೀನಿ, PEN. ಹಂಗಂದ್ರೆ PEN ಅಂದ್ರೆ ಏನು, ಎದಕ್ಕೆ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ರಿ. PEN ಅಂದ್ರೆ ಬೇರೆ ಏನಲ್ಲ. ಸೊ ದಿಸ್ ಇಸ್ PEN ಅಂದ್ರೆ ಬೇರೆ ಏನಲ್ಲ. ಸೊ ಇಟ್ ಈಸ್ ಪ್ರೈಮರಿ ಯಾವುದು ಎಂಡೋಸ್ಪರ್ಮ್ ನ್ಯೂಕ್ಲಿಯೈ ಅಥವಾ ನ್ಯೂಕ್ಲಿಯಸ್. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಹೌದಾ, ಸೊ ದಿಸ್ ಪೆನ್ ಏನು ಅಂದ್ರೆ ದಿಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಪ್ಪಾ ಅಂತ ವಿಚಾರ ಮಾಡಿದ್ರೆ ಇಟ್ ಈಸ್ ಎ ನ್ಯೂಟ್ರಿಟಿವ್, ಹೌದಾ, ಟಿಶ್ಯೂ. ಹೌದಾ, ಏನ್ ಕೆಲಸ ಮಾಡ್ತದ ನೆನ್ಪಿಟ್ಕೊಳ್ರಿ, ಇಟ್ ಸಪ್ಲೈ ದ ನರಿಶ್ಮೆಂಟ್ ಟು ದ ಯಾವುದು ಡೆವಲಪಿಂಗ್ ಎಂಬ್ರಿಯೋ.
ಹೌದಾ. ಡೆವಲಪಿಂಗ್ ಎಂಬ್ರಿಯೋಕ್ ಏನ್ ಮಾಡ್ತದ, ಇಟ್ ವಿಲ್ ಸಪ್ಲೈ ದ ನ್ಯೂಟ್ರಿಷನ್. ಹಂಗಂದ್ರೆ ಪೆನ್ ನೇಚರ್ ಏನು, ಇಟ್ ಈಸ್ 3N. ಯಾಕೆ 3N? ಯಾಕೆ 3N? ಬಿಕಾಸ್ ಸೆಕೆಂಡರಿ ನ್ಯೂಕ್ಲಿಯರ್ ಈಸ್ ಯಾವುದು, N+N. ಮೇಲ್ ಗ್ಯಾಮೆಟ್ ಈಸ್, ಹೌದಾ, ಮೇಲ್ ಗ್ಯಾಮೆಟ್ ಏನು N. ಸೊ ಟೋಟಲ್ 2N + 1N ಎಷ್ಟಾಯ್ತು? ಸೊ ಇಟ್ ಈಸ್ ಯಾವುದು 3N. ಇದು ಎಷ್ಟಾಯ್ತು? N+N. ಸೊ ಇಟ್ ಈಸ್ ಯಾವುದು 2N ಆಯ್ತು. ಸೊ ಅದಕ್ಕೆ ಸೊ ದಿಸ್ ಝೈಗೋಟ್ ಈಸ್ ಹೆಂಗದ, ಡಿಪ್ಲಾಯ್ಡ್ ಇದೆ. ಪೆನ್ ಈಸ್ ಟ್ರಿಪ್ಲಾಯ್ಡ್ ಇದೆ. ಹೌದಾ. ಸೊ ಹಿಂಗ ಸೊ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಹೌದಾ. ಇಂಥ ಎಂಡೋಸ್ಪರ್ಮ್ ಅನ್ನ ತಗೊಂಡ್ರೆ, ಹೌದಾ, ಸೊ ಎಂಡೋಸ್ಪರ್ಮ್ ಈಸ್ ಎ ಏನು ನ್ಯೂಟ್ರಿಟಿವ್ ಟಿಶ್ಯೂ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಪ್ರೊಸೆಸ್ ಆಫ್ ಯಾವುದು ಟ್ರಿಪಲ್ ಫ್ಯೂಷನ್. ಇದು ಏನ್ ಕೆಲಸ ಮಾಡ್ತದ? ಇಟ್ ಸಪ್ಲೈಸ್ ನರಿಶ್ಮೆಂಟ್ ಟು ದ ಯಾವುದು ಡೆವಲಪಿಂಗ್ ಎಂಬ್ರಿಯೋ. ಕ್ಲಿಯರ್? ಓಕೆ. ಹಂಗಂದ್ರ ಎಂಬ್ರಿಯೋ ಸ್ಯಾಕ್ ಆಫ್ಟರ್ ಫರ್ಟಿಲೈಸೇಷನ್ ಹೆಂಗಿದೆ ಅಂತ ನೋಡಿಬಿಟ್ರೆ, ಸೊ ಎಂಬ್ರಿಯೋ ಸ್ಯಾಕ್, ದಿಸ್ ಎಂಬ್ರಿಯೋ ಸ್ಯಾಕ್ ಆಫ್ಟರ್ ಫರ್ಟಿಲೈಸೇಷನ್ ಹೆಂಗಿದೆ ಅಂತ ನೋಡಿದ್ರೆ, ಒಂದ್ಸಾರಿ ಕೇಳಿದಾನೆ ಎಕ್ಸಾಮ್ದೊಳಗ, ಡ್ರಾ ಎ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಹೌದಾ ಅಂತ ನೋಡಿದಾಗ, ಸೊ ದಿಸ್ ಈಸ್ ಏನು, ಇಟ್ ಈಸ್ ಡಿಟರೇಟಿಂಗ್. ಹೌದಾ, ಸೈನರ್ಜಿಡ್ಸ್. ಇಲ್ಲೇನ ಬರ್ತದ? ಸೊ ದಿಸ್ ಈಸ್ ಝೈಗೋಟ್ ಬರ್ತದ. ರೈಟಾ. ಆನಂತರ ರೈಟ್ ಇಲ್ಲಿ ಸೆಂಟ್ರದೊಳಗ ಏನು ಬರ್ತದ? ಸೊ ಪೆನ್ ಬರ್ತದ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಬರ್ತದ. ಹೌದಾ. ಅಂಡ್ ಸೊ ದಿಸ್ ಈಸ್ ಡಿಟರೇಟಿಂಗ್ ಯಾವುದು ಆಂಟಿಪೋಡಲ್ಸ್. ಹೌದಾ. ಸೊ ದಿಸ್ ಈಸ್ ಯಾವುದು ಡಿಟರೇಟಿಂಗ್ ಯಾವುದು ಆಂಟಿಪೋಡಲ್ಸ್. ರೈಟ್. ಸೊ ದಿಸ್ ಪೆನ್ ಈಸ್ ಯಾವುದು 3N ಇದೆ, ಝೈಗೋಟ್ ಈಸ್ 2N ಇದೆ. ಹೌದಾ. ರೈಟ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಫರ್ಟಿಲೈಸ್ಡ್ embryo sac after fertilization. Okay. So once the fertilization is complete, double fertilization is complete, next important event is the post fertilization structures and events. So put the heading the post fertilization structures and events. Put the heading the post fertilization structures and events. ಹೌದಾ. ಹಂಗಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಿ? ವಾಟ್ ಈಸ್ ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ಅಂಡ್ ಇವೆಂಟ್ಸ್? ನೆನ್ಪಿಟ್ಕೊಳ್ರಿ, ದೀಸ್ ಆರ್ ದ ಇವೆಂಟ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಆಫ್ಟರ್ ಫರ್ಟಿಲೈಸೇಷನ್. ಹೌದಾ. ಪೋಸ್ಟ್ ಫರ್ಟಿಲೈಸೇಷನ್ ಅಂದ್ರೇನು? ದೀಸ್ ಆರ್ ದ ಯಾವುದು events which takes place after ಯಾವುದು ನಾವೊಂದು ವರ್ಡ್ ಯೂಸ್ ಮಾಡಕತ್ತೀನಿ, ಡಬಲ್ ಫರ್ಟಿಲೈಸೇಷನ್. ಹೌದಾ. ಡಬಲ್ ಫರ್ಟಿಲೈಸೇಷನ್ ದಟ್ ಈಸ್ ಕಾಲ್ಡ್ as ನಾವೇನಂತ ಹೇಳ್ತೀವಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಕರಿತೀವಿ. ಹಂಗಂದ್ರೆ ವಾಟ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಅಕರ್ ಆಫ್ಟರ್ ಫರ್ಟಿಲೈಸೇಷನ್ ಅಂತ ನೀವು ವಿಚಾರ ಮಾಡಿದ್ರೆ, the structures formed after fertilization ಯಾವಪ್ಪ ಅಂತಂದ್ರೆ, ಒಂದು ಯಾವ್ದಪ್ಪ ಅಂತಂದ್ರೆ ಸೊ ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್ ಆಗತ್ತೆ. ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್ ಆಗತ್ತೆ ಒಂದು. ಎರಡನೇದ್ದು ದ ಸೆಕೆಂಡ್ ದ ಫಾರ್ಮೇಶನ್ ಆಫ್
ಯಾವುದು ಎಂಬ್ರಿಯೋ ಆಗತ್ತ. ಎರಡು. ಮೂರನೇದ್ದು ಯಾವ್ದಪ್ಪ ಅಂತಂದ್ರೆ ಫಾರ್ಮೇಶನ್ ಆಫ್ ದ ಸೀಡ್ ಆಗತ್ತೆ. ಮೂರನೇದ್ದು ಯಾವ್ದಪ್ಪ ಅಂದ್ರೆ ಫಾರ್ಮೇಶನ್ ಆಫ್ ಯಾವುದು ಸೀಡ್ ಆಗ್ತದ. ನಾಲ್ಕನೇದ್ದು ಯಾವ್ದಪ್ಪ ಅಂದ್ರೆ ಫಾರ್ಮೇಶನ್ ಆಫ್ ಯಾವುದು ಫ್ರೂಟ್ ಆಗುತ್ತೆ. So these are the four events that takes place after fertilization. ಹೌದಾ ರೈಟ್. ಸೊ ಹಂಗಂದ್ರ ಎಂಡೋಸ್ಪರ್ಮ್ ಹೆಂಗಾಯ್ತು ಬಿಕಾಸ್ ಆಫ್ ಯಾವುದು ಟ್ರಿಪಲ್ ಫ್ಯೂಷನ್. ಎಂಬ್ರಿಯೋ ಹೆಂಗಾಯ್ತು ಬಿಕಾಸ್ ಆಫ್ ಯಾವುದು ಸಿನ್ ಗ್ಯಾಮಿ. ಸೀಡ್ ಎಲ್ಲಿಂದ ಫಾರ್ಮೇಶನ್ ಆಯ್ತು? ಸೊ ಎಂಬ್ರಿಯೋ ಹೌದಾ ಪ್ಲಸ್ ಯಾವುದು ನುಸೆಲ್ಲಸ್. ಹೌದಾ ಯು ನೋ ವಾಟ್ ಈಸ್ ನುಸೆಲ್ಲಸ್? The entire tissue that is present within the ovule is called as ನಾವೇನಂತ ಹೇಳಿದ್ವಿ? ಹೌದಾ ನುಸೆಲ್ಲಸ್ ಅಂದಿದ್ವಿ. The nucellus plus the embryo together forms what? The seed. ಹೌದಾ ಹಂಗಂದ್ರೆ ಫ್ರೂಟ್ ಎಲ್ಲಿಂದ ಆಯ್ತು? The fruit is developed from the ಯಾವ್ದಪ್ಪ ಅಂತಂದ್ರೆ ವಾಲ್ ಆಫ್ ದ ಓವರಿ. ಹೌದಾ ವಾಲ್ ಆಫ್ ದ ಯಾವುದು ಓವರಿ develops into the fruit. Is it clear? ಹೌದಾ ಹಾಗಾದ್ರೆ ಒನ್ ಬೈ ಒನ್ ತಗೋಣ ಈಗ ರೈಟಾ. ಸೊ ಹಾಗಂದ್ರೆ ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ಅಂಡ್ ಇವೆಂಟ್ ಒಳಗ ಮೊದ್ಲೇಕ ಬರೋದು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಫಾರ್ಮ್ಡ್ ಸ್ಟ್ರಕ್ಚರ್ ಇಸ್ ಯಾವುದು ಎಂಡೋಸ್ಪರ್ಮ್. ವಿತೌಟ್ ದ ಎಂಡೋಸ್ಪರ್ಮ್ ದೇರ್ ಈಸ್ ನೋ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ ಟೇಕ್ಸ್ ಪ್ಲೇಸ್. ಹೌದಾ ಸೊ ಫಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಯಾವ್ದು ಯಾವ್ದು ಎಂಡೋಸ್ಪರ್ಮ್. ಹಂಗಂದ್ರೆ ಎಂಡೋಸ್ಪರ್ಮ್ ಅಂದ್ರೆ ನಿಮಗೆ ಗೊತ್ತದ ಇಟ್ ಈಸ್ ಎ ನ್ಯೂಟ್ರಿಟಿವ್ ಟಿಶ್ಯೂ ಫಾರ್ಮ್ಡ್ ಆಫ್ಟರ್ ಟ್ರಿಪಲ್ ಫ್ಯೂಷನ್. ಹೌದಾ ಫ್ರಮ್ ಯಾವ್ದು ಪೆನ್. ಅದಕ್ಕೆ ಎಂಡೋಸ್ಪರ್ಮ್ ಅಂದ್ರೇನು? ಇಟ್ ಈಸ್ ಎ ಯಾವುದು ನ್ಯೂಟ್ರಿಟಿವ್ ಹೌದಾ ಟಿಶ್ಯೂ. ಹೌದಾ which nourishes nourish developing embryo. ಹೌದಾ ಈ ಎಂಡೋಸ್ಪರ್ಮ್ ಹೆಂಗಾಗ್ಯದ? ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಯಾವುದು ಟ್ರಿಪಲ್ ಫ್ಯೂಷನ್. ಹೌದಾ ಸೊ ದಿಸ್ ಎಂಡೋಸ್ಪರ್ಮ್ ಎಲ್ಲಿಂದ ಬಂತು? ಡೆವಲಪ್ಡ್ ಫ್ರಮ್ ಯಾವುದು ಪೆನ್. ಹೌದಾ ಪೆನ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಂದ. ಸೊ ಇಟ್ ಈಸ್ ಡೆವಲಪ್ಡ್. ಹೌದಾ ಇಂಥ ಒಂದು ಎಂಡೋಸ್ಪರ್ಮ್ ಅನ್ನ ನಾವು ತಗೊಂಡ್ರೆ ದೇರ್ ಆರ್ ಎಷ್ಟು ಅದಾವು? ಟೈಪ್ಸ್ ಅದಾವು. ಹೌದಾ ದೇರ್ ಆರ್ ಟೈಪ್ಸ್ ಅದಾವ. ಎಷ್ಟು ಟೈಪ್ಸ್ ಅದಾವ ಅಂದ್ರೆ ಎರಡು ಮೇಜರ್ ಟೈಪ್ಸ್ ಅದಾವ. ಒಂದೇದು ಬರೋದು ದಟ್ ಈಸ್ ಯಾವ್ದಪ್ಪ ಅಂದ್ರೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಬರ್ತದ. ಎರಡನೇದು ಬರೋದು ಸೆಕೆಂಡ್ ಟೈಪ್. ದಿಸ್ ಇಸ್ ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಈಸ್ ಯಾವುದು? ದಟ್ ಇಸ್ ಕಾಲ್ಡ್ ಆಸ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಬರ್ತದ. ಅಂಡ್ ಥರ್ಡ್ ಟೈಪ್ ಬರೋದು ದಟ್ ಇಸ್ ಕಾಲ್ಡ್ ಆಸ್ ಮೂರನೇದು ದಟ್ ಇಸ್ ಕಾಲ್ಡ್ ಆಸ್ ಯಾವುದು? ಹೆಲೋಬಿಯಲ್. ಹೌದಾ ಹೆಲೋಬಿಯಲ್ ಎಂಡೋಸ್ಪರ್ಮ್ ಬರ್ತದ. ಹೌದಾ ರೈಟ್. ನೆನಪಿಟ್ಕೊಳ್ರಿ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ದ ಎಂಡೋಸ್ಪರ್ಮ್ ಏನಾಗತ್ತೆ? ಪೆನ್ PEN produces endosperm. ಹೌದಾ by a series of mitotic karyokinesis. ಹೌದಾ ಸೊ ಹೆಂಗೆ ಎಂಡೋಸ್ಪರ್ಮ್ ಆತು ಅಂತಂದ್ರೆ
ಯಾವ್ದಪ್ಪ ಅಂತಂದ್ರೆ ದ ಪೆನ್ ನ್ಯೂಕ್ಲಿಯೈ ಅಂಡರ್ಗೋ ಎ ಸೀರೀಸ್ ಆಫ್ ಕ್ಯಾರಿಯೋಕೈನೆಸಿಸ್ ಆಗತ್ತೆ, ಮೈಟೋಟಿಕ್ ಕ್ಯಾರಿಯೋಕೈನೆಸಿಸ್ ಆಗತ್ತೆ. ಅಥವಾ ಮೈಟೋಟಿಕ್ ಕ್ಯಾರಿಯೋಕೈನೆಸಿಸ್ ಅನ್ನೋ ಬದ್ಲಿ ಐ ಆಮ್ ಯೂಸಿಂಗ್ ಮೈಟೋಟಿಕ್ ಯಾವುದು ಸೆಲ್ ಡಿವಿಷನ್ ಆಗ್ತದೆ. ಹೌದಾ? ಸೊ ದಿಸ್ ಸೆಲ್ ಡಿವಿಷನ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್. ಇಂಥ ಎಂಡೋಸ್ಪರ್ಮ್ ಅನ್ನ ತಗೊಂಡ್ರೆ ದೇರ್ ಆರ್ ಎಷ್ಟು 3 ಟೈಪ್ಸ್ ಅದಾವು. ದ ಫಸ್ಟ್ ಒನ್ ಈಸ್ ಯಾವುದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಹೆಸರೇ ಹೇಳ್ತದ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂದ್ರೆ ಇಟ್ ಈಸ್ ಎ ಎಂಡೋಸ್ಪರ್ಮ್ ಇನ್ ವಿಚ್, ಹೌದಾ, ಹೆಂಗಿರ್ಬೇಕು, ನ್ಯೂಕ್ಲಿಯೈ ಆರ್ ಫ್ರೀ, ದೇ ಆರ್ ನಾಟ್ ಲೈನ್ ಡೌನ್ ಬೈ ಸೆಲ್ ವಾಲ್. ಹೌದಾ? ಸೊ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂದ್ರೆ ಏನು? ಸೊ ಆಲ್ ದ ಯಾವುದು ನ್ಯೂಕ್ಲಿಯೈ ಆರ್ ಹೆಂಗದಾವು ಫ್ರೀ ಅಂಡ್ ಇಟ್ ಈಸ್ ಹೆಂಗಿದೆ ನಾಟ್ ಲೈನ್ಡ್ ಬೈ ದ ಯಾವುದು ಸೆಲ್ ವಾಲ್. ಸೆಲ್ ವಾಲ್ ಇರೋದಿಲ್ಲ. ಇದು ಹೆಂಗಿರ್ತದಂದ್ರೆ ಇಟ್ ಈಸ್ ಹೆಂಗಿದೆ ಲಿಕ್ವಿಡ್ ಇನ್ ನೇಚರ್ ಇದೆ. ಹೌದಾ? ರೈಟ್? ಹ್ಯಾವ್ ಸೀನ್ ಇಟ್? ಎಲ್ಲಿ ನೋಡಿದ್ರಿ? ಹ್ಯಾವ್ ಸೀನ್ ಇಟ್? ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಯು ವಿಲ್ ಗೋ ಟು ಡ್ರಿಂಕ್ ಇಟ್. ನೀವು ಕುಡಿತೀರದ್ನ, ಬೇರೆ ಏನಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಯಾವುದು ಟೆಂಡರ್ ಕೋಕೋನಟ್. ಹೌದಾ? ಮಿಲ್ಕ್. ಹೌದಾ? ಎಳನೀರು. ಸೊ ಹೈಲಿ ನ್ಯೂಟ್ರಿಷಿಯಸ್ ಫುಡ್. ಹೌದಾ? ಸೊ ವೇರ್ ಏನಿದೆ ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಸೆಲ್ ಡಿವಿಷನ್ ಆಗತ್ತೆ, ಬಟ್ ದ ಸೆಲ್ ಈಸ್ ನಾಟ್ ಲೈನ್ ಡೌನ್ ಬೈ ಯಾವ್ದು ಸೆಲ್ ವಾಲ್. ಆಟೋಮೆಟಿಕಲಿ ಏನಿರ್ತದೆ ಓನ್ಲಿ ಫ್ರೀ ನ್ಯೂಕ್ಲಿಯೈ ಆರ್ ಪ್ರೆಸೆಂಟ್. ಹೌದಾ? ಇನ್ನು ಸೆಕೆಂಡಕ್ಕೆ ಬರ್ರಿ, ಸೆಲ್ಯುಲಾರ್. ಇಲ್ಲೇನದ? ಸೊ ಇನ್ ದಿಸ್, ಹೌದಾ, ಆಫ್ಟರ್ ಸೆಲ್ ಡಿವಿಷನ್ ಏನಾಗತ್ತ, ದ ಸೆಲ್ ವಾಲ್ ಈಸ್ ಫಾರ್ಮ್ಡ್ ಅರೌಂಡ್ ದ ಯಾವುದು ಎಂಡೋಸ್ಪರ್ಮ್. ಹೌದಾ? ರೈಟ್? ಸೊ ಇಲ್ಲಿ ಏನಾಗತ್ತೆ, ಆಫ್ಟರ್ ಸೀರೀಸ್ ಆಫ್ ಮೈಟೋಟಿಕ್, ಹೌದಾ, ಸೆಲ್ ಡಿವಿಷನ್ ಆಫ್ ಯಾವುದು 10. ಹೌದಾ? ಇಟ್ ಈಸ್ ಹೆಂಗಿದೆ, ಇಟ್ ಈಸ್ ಲೈನ್ಡ್ ಬೈ ಯಾವುದು ಸೆಲ್ ವಾಲ್. ಹೌದಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ರಿ, ಕೆರ್ನೆಲ್ ಆಫ್ ಯಾವುದು ಕೋಕೋನಟ್. ಕೆರ್ನೆಲ್ ಆಫ್ ಕೋಕೋನಟ್. ಕೆರ್ನೆಲ್ ಅಂದ್ರೆ ಯಾವುದು? ಕೊಬ್ಬರಿ. ತಿಂದಿರಲ್ಲ? ಎಷ್ಟು ಟೇಸ್ಟಿ ಇರ್ತದೆ ನೋಡ್ರಿ. ಎಳಿ ಕೊಬ್ಬರಿ ತಿಂದು ನೋಡ್ರಿ. ಹೌದಾ? ಸ್ವಲ್ಪ ಸಕ್ಕರೆ ಹಾಕೊಂಡ ಎಳಿ ಕೊಬ್ಬರಿ ತಗೊಂಡ, ಹೌದಾ, ರೈಟ್, ಸ್ವಲ್ಪ ಸಕ್ಕರೆ ಹಾಕ್ರಿ, ಇಲ್ಲ ಬೆಲ್ಲ ಹಾಕ್ರಿ, ತಿಂದು ನೋಡ್ರಿ ಎಷ್ಟು ಟೇಸ್ಟ್ ಇರ್ತದೆ. ಸೊ ದಟ್ ಈಸ್ ಕೆರ್ನೆಲ್ ಆಫ್ ಕೋಕೋನಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇವು ಎರಡೂ ಗೊತ್ತಾತು ಅಂತಂದ್ರೆ ಯು ಮಸ್ಟ್ ನೋ ದ ಹೆಲೋಬಿಯಲ್. ಸೊ ಹೆಲೋಬಿಯಲ್ ಟೈಪ್ ಆಫ್ ಎಂಡೋಸ್ಪರ್ಮ್ ಈಸ್ ಹೆಂಗದ, ಪಾರ್ಟ್ಲಿ ಯಾವ್ದಿರ್ತದ ಸೆಲ್ಯುಲಾರ್ ಇರ್ತದ ಅಂಡ್ ಪಾರ್ಟ್ಲಿ ಬೈ, ಹೌದಾ, ಬೈ ಯಾವುದು ಹೆಂಗದ ಫ್ರೀ ನ್ಯೂಕ್ಲಿಯರ್ ಅದ. ಹೌದಾ? ರೈಟ್? ಸೊ ಹಿಂಗ ಎಂಡೋಸ್ಪರ್ಮ್ ಇದೆ. ತಿಳಿತಾ? ರೈಟ್? ಸೊ ಈ ರೀತಿ ಏನಿರ್ತದ ಎಂಡೋಸ್ಪರ್ಮ್ ಇರ್ತದ. ಸೊ ಸಚ್ ಎಂಡೋಸ್ಪರ್ಮ್ ವಿಲ್ ಗೋಯಿಂಗ್ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಸೊ ಇಲ್ಲಿಗೆ ವಿ ಶಾಲ್ ಸ್ಟಾಪ್ ದ ಕ್ಲಾಸ್. ರೈಟ್? ಇನ್ನೊಂದಿತ್ತು ಎಂಬ್ರಿಯೋ ಒಂದಿತ್ತು. ಸೊ ಎಂಬ್ರಿಯೋ ವಿ ಶಾಲ್ ಸಿ ಇಟ್ ಇನ್ ದ ನೆಕ್ಸ್ಟ್. ಓಕೆ, ಸಿ ಎಲ್ಲರೂ ಎಕ್ಸಿಟ್ ಆಗ್ಬೋದು. ರೈಟ್? ಓಕೆ, ಸಿ ಯು ಟುಮಾರೋ.